ಇವತ್ತು ಅಳಿಯಂದ್ರೆ ಅಂತ ಕರೆಯೋದೇನು, ಲಿಂಬೆ ಹಣ್ಣು ಕೊಟ್ಟು ಕಳ್ಸೋದೇನು, ದೃಷ್ಟಿ ತೆಗಿಯೋಕ್ ಕೇಳೋದೇನು. ಹೌದು, ಮತ್ತೆ ನಿನ್ನೆವರೆಗೂ ಅವ್ರು ಬೇರೆಯವ್ರ ಮನೆ ಹುಡ್ಗ, ಇವತ್ತಿಂದ ನನ್ನ ಅಳಿಯ. ಕೇರ್ ಮಾಡಲೇಬೇಕು ತಾನೆ. ನಿಜ ಹೇಳ್ತೀನಿ, ಅವ್ರು ತುಂಬ ಒಳ್ಳೆ ಹುಡುಗ, ತುಂಬ ಸರಳ. ಅವ್ರ ಜೊತೆ ಮಾತಾಡಿದ್ಮೇಲೆ ಅವ್ರು ನಮ್ಮನೆ ಹುಡುಗ ಅಂತಾನೆ ಅನ್ನಿಸ್ಬಿಟ್ಟ. ಆದ್ರೂ ಅವ್ರಮ್ಮ ಸ್ವಲ್ಪ ಅವರೆಲ್ಲ ಹಳ್ಳಿ ಜನ, ಮನ್ಸಿಗೆ ಅನ್ಸಿದ್ದನ್ನ ಮುಚ್ಚು ಮರೆ ಇಲ್ಲದೆ ಹೇಳ್ತಾರೆ. ಆದ್ರೆ ಮನ್ಸಲ್ಲಿ ಮಾತ್ರ ಏನೂ ಇರಲ್ಲ. ಹೋಗ್ತಾ ಹೋಗ್ತಾ ಆ ಕುಟುಂಬದ ಬಗ್ಗೆ ಅರ್ಥ ಆಗುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಾನು ಮೊದಲು ಹೇಗೋ ಏನೋ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಅವರ ಸಮಸ್ಯೆಗೆ ಜನನಿ ಒಂದು ಐಡಿಯಾ ಕೊಟ್ಲಲ್ಲ, ಯಾವುದೇ ಈಗೋ ಇಲ್ಲದೆ ಅದನ್ನ ಅವ್ರು ತಗೊಂಡ್ರು. ಅವಳನ್ನ ಬಾಯಿ ತುಂಬ ಹೊಗಳಿದ್ರು. ಆಗ ನನ್ನ ಮನಸ್ಸಿಗೂ ಸಮಾಧಾನ ಆಯ್ತು. ಲಕ್ಷ್ಮಿ ಇರೋ ಕಡೆ ಸರಸ್ವತಿ ಇರಲ್ಲ ಅಂತಾರೆ, ಆದ್ರೆ ಅವ್ರ ಮನೆಯಲ್ಲಿ ಇಬ್ರು ಇದ್ದಾರೆ. ಅವತ್ತು ಸಾಲ್ಗಾರರು ಬಂದು ನನ್ನ ಕೋಳ್ಪಟ್ಟೆ ಹಿಡಿದು ಎಲ್ಲೋ ದುಡ್ಡು ಅಂತ ಎಳೆದಾಡಿದ್ರಲ್ಲ, ಅವತ್ತಾದ ಅವಮಾನ ಅಷ್ಟಿಷ್ಟಲ್ಲ, ಎಲ್ಲ ಮುಗಿದೋಯ್ತು ಅಂತ ಅಂದ್ಕೊಂಡಿದ್ದೆ ಬಾವ. ಆದರೆ ಆ ದುಷ್ಟರಿಗೊಂದು ಧನ್ಯವಾದ ಹೇಳಬೇಕು ಬಾವ. ಅಂತ ಮಹತ್ಕಾರ ಅವ್ರು ಏನ್ ಮಾಡಿದ್ರು ಭಾವ? ನನ್ನ ಮಗಳಿಗೆ ಬರೀ ವಿದ್ಯೆ ಮಾತ್ರ ಸಾಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆ ದುಷ್ಟರು ಹಣನೂ ಬಹಳ ಮುಖ್ಯ ಅಂತ ಅರ್ಥ ಮಾಡಿಸ್ಬಿಟ್ರು. ನನ್ನ ಅದೃಷ್ಟನೋ ಜನನಿ ಹಣೆ ಬರಹವು ಅವಳಿಗೆ ನಾಯಕಂತವ್ರ ಕುಟುಂಬ ದಕ್ಕಿತು. ಇನ್ನು ನನ್ನ ಮಗಳ ಭವಿಷ್ಯ ನಾನು ಅಂದ್ಕೊಂಡಿದ್ದಕ್ಕಿಂತಲೂ ಚೆನ್ನಾಗಿರುತ್ತೆ. ಗುಣ, ಯಾಕಪ್ಪ? ಇದೇನ್ ಚಟ್ನಿನ ಉಪ್ಪಿನ ಲಾರಿನ ಇದು? ಬಾಯಿಗೆ ಇಡಕ್ ಆಗ್ತಿಲ್ಲ ಇದನ್ನ. ಇಲ್ಲಿ ನೋಡಿ, ಇಲ್ಲಿ ನೋಡ್ರಿ, ತೆಂಗಿನ ತುರಿ ತೇಲಾಡ್ತಿದೆ ಅದರಲ್ಲಿ. ಇದು ಇವಳು ಯಾವಾಗ್ಲೂ ಮಾಡೋ ಚಟ್ನಿನೇ ಅಲ್ವಾ? ಏಯ್, ರುಬ್ಬುವಾಗ್ಲೇ ಸ್ವಲ್ಪ ಉಪ್ಪು ಹಾಕಿ ರುಬ್ಬೇಕು ಅಂತ ಹೇಳಿಲ್ವಾ ನಿನ್ಗೆ? ಮತ್ತೆ ಸ್ವಲ್ಪನೇ ಉಪ್ಪು ಹಾಕಿದ್ದೆ. ಅಕ್ಕ, ನೀವು ಕೂಡ ಉಪ್ಪು ಹಾಕಿದ್ರ? ಕಾಯಿ ತುರಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೆ. ಅಯ್ಯೋ, ಅಕ್ಕ ನಿನ್ಗೆ ಹೇಳಿನೇ ಸಾಂಬಾರ್ಗೆ ತರಕಾರಿ ಕಟ್ ಮಾಡಕ್ ಹೋದ್ರಲ್ವಾ? ಹೌದು, ಆದ್ರೆ ಮಿಕ್ಸಿಲ್ ರುಬ್ಬೋವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟೆ. ಏನಮ್ಮ, ಮಿಕ್ಸಿಲ್ ರುಬ್ಬಿದ್ಯಾ? ಅದಕ್ಕೆ ನೀರಾಗಿದೆ. ಇಂಥ ದೊಡ್ಡ ಕೆಲಸ ಎಲ್ಲ ಮಾಡೋದಕ್ಕೆ ನಿನ್ಗೆ ಯಾರು ಹೇಳಿದ್ರು? ಗುಣಗೆ ಮಿಕ್ಸಿಲ್ ರುಬ್ಬಿದ್ರೆ ಆಗಲ್ಲ, ಒಳ್ಕಲ್ಲಲ್ಲೇ ರುಬ್ಬೇಕು ಅನ್ನೋದು ಗೊತ್ತಿಲ್ವಾ ನಿನ್ಗೆ? ಅಲ್ಲ ಅತ್ತೆ, ತಿಂಡಿಗೆ ಟೈಮ್ ಆಗೋಗಿತ್ತು, ಎಲ್ರೂ ಕಾಯ್ತಾ ಇದ್ರು. ಮನೆ ಗಂಡಸರಿಗೆ ಅಡಿಗೆ ಮಾಡೋದು ಬಿಟ್ಟು ಬೇರೆ ಏನ್ ದೊಡ್ಡ ಕೆಲಸ ಇದೆಯಾ ನಿಮಗೆ? ನಾಯಿಗೆ ಹೇಳಿದ್ರೆ ನಾಯಿ ತನ್ನ ಬಾಲಕ್ಕೆ ಹೇಳ್ತಂತೆ. ನಿಮ್ ಕೆಲಸ ನೀವು ಮಾಡ್ಕೊಳ್ಳೋದಲ್ವಾ? ಏನ್ ಗರ ಬಡ್ದೋರ್ ತರ ನಿಂತಿದ್ಯಾ? ಹೋಗಿ ಬೇರೆ ಚಟ್ನಿ ಮಾಡ್ಕೊಂಬ. ಹಾ ಅತ್ತೆ. ಏ ಬೇಡ, ನೀನ್ ಚಟ್ನಿ ರುಬ್ಬೋರು ಕಾಯಕ್ಕಾಗಲ್ಲ ನಂಗೆ. ಚಟ್ನಿ ಬಿಡಿ ಹಾಕು. ಪುನಃ ತುಪ್ಪ ಅನ್ಕೊಂಡ್ಬಿಟ್ಟಿದ್ದಾಳೆ, ಹಾಕಿ ಸುರಿದು ಬಿಟ್ಟಿದ್ದಾಳೆ. ಶೇಖರ ಅಣ್ಣ,
ನಮ್ಮ ಕ್ಲಬ್ ಅಸೋಸಿಯೇಷನ್ ಮೆಂಬರ್ಶಿಪ್ ದುಡ್ಡು ಕಟ್ಟಕ್ಕೆ ಹೇಳಿದೆ ನಿನ್ನಲ್ಲಿ, ಕಟ್ಟಿದ್ಯಾ? ನೋಡ ಚಂದಂಗೆ ಹೇಳಿದ್ದೀನಿ, ಇವತ್ತು ಕಟ್ಬಿಡ್ತಾನೆ. ಅದನ್ನೊಂದು ಬೇಗ ಕಟ್ಟಕ್ಕೆ ಹೇಳು, ಇಲ್ಲಾಂದರೆ ವಿಕ್ರಾಂತ್ ಗ್ರೂಪ್ ಅವ್ರು ನಮ್ಮ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ. ಅವ್ರ ವಿಷಯದಲ್ಲಿ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು, ಅವ್ರಿಗಿಂತ 2 ಹೆಜ್ಜೆ ಮುಂದಿರಬೇಕು ಕೂಡ. ಯಾವುದೇ ಕಾರಣಕ್ಕೂ ಅವರು ನಮ್ಮ ಬಗ್ಗೆ ಆಡ್ಕೊಳ್ಳೋಂಗೆ ಆಗಬಾರ್ದು, ಅದಕ್ಕಿಂತ ಕಾಯ್ತಾ ಇರ್ತವೆ ನನ್ನ ಮಕ್ಕಳು. ಅಣ್ಣ ಅದು